ದಿವಸಗಳಾಯಿತು. ನನ್ನವರು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ನಾನಿದ್ರೆ ನನ್ನ ನಿರೀಕ್ಷೆಯೇ ಸುಳ್ಳಾಗಿ ಹೋಯಿತು. ಕಾದು ಕಾದು ದಾರಿ ನೋಡಿ ನೋಡಿ ಸುಸ್ತಾಗಿ ಹೋಯಿತು. ಪರಿಗಿಸುದ ಬಳಿಗೋರ್ವ ಚಾರನು ತರಗರಿದಿ ಭಯದಿಂದ ನಡುಗುತ್ತ ಅಮ್ಮ ಅಮ್ಮಮ್ಮ ತರಗರಿದಿ ಭಯದಿಂದ ನಡುಗುತ್ತ ನಡುಗಿ ಬರದಿ ನಡೆದಾಗೆ ಅಮ್ಮ ನಾನು ನಿಮ್ಮ ಗಂಡ. ಯಾಕಮ್ಮ ಕಪ್ಪಳಿಗೆ ಬಡಿಯುವುದು? ಏಕೆಮ್ಮೆ ಕಪ್ಪಳಿಗೆ ಬಡಿಯುವ ಬಾಳಕ್ಕೆ ಬಾರಿಸ್ತೇನೆ ಅಂತ ಹೇಳ್ತೀನಿ. ಯಾಕೆ ಕಪ್ಪಳಿಗೆ ಬಡಿಯುವುದು? ನನ್ನ ನಿಮ್ಮ ಗಂಡ ಉದ್ದಿನ ಬೇಳೆ ಮಹಾರಾಜರು. ಉದ್ದಿನ ಬೇಳೆಯ ನನ್ನ ಗಂಡ ವಿದ್ಯುತ್ ಮಾಡಿ ಉದ್ದಿನ ಬೇಳೆ ಅವರು ನಾನು ಒಟ್ಟಿಗೆ ಅವರು ಒಟ್ಟಿಗೆ ಎಲ್ಲಿಗೆ? ಗುರುಪುರಕ್ಕೆ ಹೋದ. ಯಾವಾಗ? ಮೊನ್ನೆ ಅವರು ಹೋದದ್ದು ಸುರಪುರ. ಗುರುಪುರ ಹಾಗೆ ಸುರಪುರಕ್ಕೆ ಹೋದ್ರು. ಸುರಪುರಕ್ಕೆ ಈಗ ನೀನು ನನ್ನವರ ಜೊತೆ ಸುರಪುರಕ್ಕೆ ಹೋದವರು. ಸ್ವರ್ಗಲೋಕದಿಂದ ಬಂದವರು. ಎಲ್ಲಿ ನಮ್ಮವರು? ನಮ್ಮವರಲ್ಲಿ ಅವರು ಬರಲಿಲ್ಲ. ನಾಳೆ ಬರ್ತಾರ? ಬರಲಿಲ್ಲ. ತಿಳಿಯಿತು. ನನ್ನನ್ನು ಕರ್ಕೊಂಡು ಬಾ ಅಂತ ನಿನ್ನನ್ನು ಕಳಿಸಿದ್ರ? ಹಾಗೆ ಕಳಿಸಿದ್ದಲ್ಲ, ನಾನು ಒಟ್ಟು ಬಂದ. ಏನು ವಿಷಯ? ಕೂತಾಯೇ ಚಿನ್ನಗಳ ಮಾಲಿನಿ ಗುಣ ಮಣಿಯೇ ಮಣಿಯೇ ಗುಣಮಣಿಯೇ ಅಮ್ಮ ಲಾಲಿಸಬೇಕು ತಾಯೇ ಭಿನ್ನಗಗಳ ಮಾಲಿನಿ ಗುಣಮಣಿಯೇ ಭಿನ್ನಗಗಳ ಮಾಲಿನಿ ಗುಣಮಣಿಯೇ ಮಣಿಯೇ ಗೆಲ್ಲಲೆಂದು ಲೀಲೆಯೋಳೈದಿರಂತ ನಿನ್ನಯ ಕಾತ ಕಾತ ಮಾಲಿನಿ ಗುಣಮಣಿಯೇ ಅಮ್ಮ
ಹೇಮಾ ಮಾಲಿನಿ ಹ? ಹೇಮಾ ಮಾಲಿನಿ ಹೇಮಾ ಮಾಲಿನಿ ಎಲ್ಲಿ ಅವಳು? ಇಲ್ಲಿ ಯಾರು? ನಾನು. ನೀವು ನನ್ನ ಹೆಸರು ಮಾಲಿನಿ, ಹೇಮಾ ಮಾಲಿನಿ ಅಲ್ಲ. ಹೇಮಾ ಮಾಲಿನಿ ಹಾ, ಹೇ ಅಮ್ಮ ಮಾಲಿನಿ. ಮಾಲಿನಿ ಓಮ ಮಾಲಿನಿ ಓಮ ಮಾಲಿನಿ. ಹೇಮ ಇದ್ದಿದ್ದು ಓಮ ಎಂತದ್ದು? ಓ ಓ ಅಮ್ಮ ಮಾಲಿನಿ. ಏನು ಅಂತ ಹೇಳಲಮ್ಮ. ಅದೇ ಅದು ನಡೆದದ್ದು ಹೇಳಿದ್ರೆ ಆಯ್ತು. ನಿಮ್ಮ ಗಂಡ ಆ? ನಿಮ್ಮ ಗಂಡ ಅದೇ ನನ್ನ ಗಂಡ. ನಿಮ್ಮ ಗಂಡ ನನ್ನ ಗಂಡ. ಹೌದು. ಹಾ. ಅವರು ಸೈನ್ಯ ಸಮೇತ ಹಾ. ನನ್ನನ್ನು ಜೋಡು ಮಾಡಿಕೊಂಡು ಹಾ. ಹಾ. ಹೋಗುವಾಗ ಅವ್ರಿಗೆ ಇರ್ಲಿಲ್ಲ ಅದು ಕಾಲಲ್ಲಿ. ಕಷ್ಟ ಆಯ್ತು ನಡ್ಕೊಂಡು ಇನ್ನೊಂದು ಜೋಡು ಮಾಡಿದ್ರ. ಅಲ್ಲಮ್ಮ, ಮತ್ತೆ ಅವರ ಒಟ್ಟಿಗೆ ನಾನು ಕೂಡ ಅವರ ಜೊತೆಯಾಗಿ ಜೋಡಿ ಜೋಡಿ. ಹಾ. ಹಾಗೆ ದೇವತೆ ಎಂತದು? ದೇವಲೋಕಕ್ಕೆ ಹೋದದ್ದೇ ತಡ. ದೇವಲೋಕ ಹೋಗು. ಅದು ದೇವಲೋಕಕ್ಕಂತಾನೆ ಹೋದದ್ದು. ಅಲ್ಲಿಗೆ ಹೋದ. ಹೌದು. ಹಾ. ಅಲ್ಲಿಗೆ ಹೋದ ತಕ್ಷಣವೇ ಹಾ. ನಿಮ್ಮ ದೇವರ ಕಳ್ಳರು, ದೇವರ ಕಳ್ಳರು, ದೇವರು ಕಳ್ಳರು. ದೇವರ ಕಳ್ಳರು, ದೇವರ ಕಳ್ಳರು. ದೇವರ ಕಳ್ಳರು. ಹಾ. ಅವರೆಲ್ಲ ಓಟು ಮಾಡಿ ಬರ್ಲಿಲ್ಲಮ್ಮ. ಅಂದ್ರೆ ಒಟ್ಟಾಗಿ ಬರ್ಲಿಲ್ಲ, ಬೇರೆ 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 ಬೇರೆಯಾಗಿ ಬೇರೆ ಬೇರೆಯಾಗಿ ಬಂದ್ರೆ ಬಂದವರು ಏನು ಮಾಡಿದ್ರು? ಬಂದವರಮ್ಮ ಹಾ. ಬೇರೆ ಬೇರೆ ಒಬ್ಬೊಬ್ಬರಾಗಿ ಬಂದದ್ದು. ಬೇರೆ ಬೇರೆ ಒಬ್ಬರಾಗಿ. ಒಬ್ಬೊಬ್ಬರೇ. ಹಾ. ಮೊದಲು ಯಾರು ಬಂದದ್ದು ಗೊತ್ತಾ? ನನಗೆ ಗೊತ್ತಿದ್ದು ಹೇಳಬೇಕಲ್ವ? ಅಕ್ಕಿನಿ ಬಂದ. ಅಕ್ಕಿ ಅಗ್ನಿ ಮಾರಾಯ. ಅಗ್ನಿ ಬಂದ. ಹಾ. ಅಗ್ನಿ ಬಂದ ತಕ್ಷಣವೇ ನಿಮ್ಮ ಗಂಡ ಎದ್ದು ನಿಂತು ಹಾ. ಬಿಟ್ರು. ಮಾನ ಮರ್ಯಾದೆ ಬಿಟ್ಟಾರೆ. ಹೌದಮ್ಮ, ಅದನ್ನೆಲ್ಲ ನನ್ನಲ್ಲಿ ಹೇಳೋದ ನೀನು? ಮಾನವರಿಯಲ್ಲಿ ಬಿಟ್ಟಿಲ್ಲ. ನಿರ್ಮಾಣಮ್ಮ, ನಿರ್ಮಾಣ ಮತ್ತೆ ಬೇರೆ ಬಿಟ್ಟದ್ದಲ್ಲ. ಆ, ವರುಣಾಸ್ತ್ರವನ್ನು ವರುಣಾಸ್ತ್ರ. ವರುಣ ಅಲ್ಲ, ವರುಣ. ಅಕ್ಕಿನಿಗೆ ಇಂಕ ಆ, ಮತ್ತೆ ಕೆಂಪು ಕೆಂಪು ಇದ್ದ ಅಕ್ಕಿನಿ ಕಪ್ಪು ಕಪ್ಪಾಗಿ ಹೋದ. ನಮ್ಮವರ ಹಾಗೆ. ಹಿಂದಿನಿಂದ ವಾಯು ಬಂತು. ಯಾರ್ದು? ಅವರಿಗೆ ಗೊತ್ತಾಗ್ಲಿಲ್ಲ. ಹಾ. ನನ್ನ ಮೇಲೆ ಸೂಚನೆ ಕೊಟ್ಟೆ, ಹಿಂದಿನಿಂದ ವಾಯು ಜಾಗ್ರತೆ. ನಮ್ಮವರ ಹಿಂದಿನಿಂದ ವಾಯು ಬಂದ್ರೆ? ಹೌದೌದು. ಅಯ್ಯೋ. ವಾಯು ಬಂದ ತಕ್ಷಣವೇ ಹಾ. ನಿಮ್ಮ ಗಂಡ ರಮ್ಮು ತಿರುಗಿ ರಮ್ಮ ತಿರುಗಿ ಒಮ್ಮೆಗೆ ತಿರುಗಿದ್ರು. ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ತಿರುಗಿದ ರೀತಿಗೆ ಹಿಂದಿನಿಂದ ಬಂದದ್ದು ಹಿಂದಿನಲ್ಲೇ ಹೋದ್ರು. ಆಗಲಿ ಸಂತೋಷ. ಆಮೇಲೆ ಕುಂಬಾರಮ್ಮ ಕುಂಬಾರಮ್ಮ ಕುಂಬಾರಮ್ಮ. ಸ್ವರ್ಗದಲ್ಲಿ ಕುಂಬಾರರಿದ್ದಾರ? ಹೌದೌದು. ಎತ್ತರಕ್ಕೆ ಅವರಲ್ಲಿ ಇದರ ಅಧಿಕಾರಿ ಇನ್ನ ಕರ್ಮ ಕುಬೇರ ಅದು. ಕುಬೇರ. ಅವನು ಪೆಟ್ಟು ತಿದ್ದು ಹೋಯ್ತು. ಆಮೇಲೆ ಬಂದವ ಯಮಮ್ಮ 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 ಯಮ ಅಮ್ಮ. ಯಮಮ್ಮ ಅಲ್ಲ ಅದು. ಯಮ. ಯಮ ಅಮ್ಮ. ಯಮ ಬಂದ ಕೋಣದ ಮೇಲೆ ಕೂತ್ಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಬಂದ. ಯಾಕೆ ಸಿಹಿ ಹಂಚುಡಿಕ? ಪಾಯಸ ಹಗ್ಗದ ಪಾಯಸ. ಭಾಷ ಭಾಷೆ ಯಮ ಭಾಷೆ. ಭಾಷ ಬಂದ ತಕ್ಷಣವೇ ನಾನೊಂದು ಕೆಲಸ ಮಾಡಿದೆ. ಏನ್ ಮಾಡಿದೆ? ನಿಮ್ಮ ಯಜಮಾನರನ್ನು ಸ್ವಲ್ಪ ಕೂತ್ಕೊಳಿಸಿದೆ, ನೀವು ಕೂತ್ಕೊಳ್ಳಿ. ನೀನು ಯುದ್ಧ ಮಾಡುವುದಕ್ಕಾಗಿ ಹೋದ್ಯಾ? ಯಮನಲ್ಲಿ ನಾನೊಂದು ಕೈ ನೋಡ್ತೇನೆ. ಯಮನಿಗೆ ನೀನೇ ಸರಿ. ನನಗೆ ಬಹಳ ಹಗೆಸ್ಕೊಂಡು ಯಾಕೆ? ನನ್ನ 95 ವರ್ಷದ ಅಜ್ಜಿಯನ್ನು ಕರ್ಕೊಂಡು ಹೋಗಿದ್ದಾನೆ. ಮತ್ತೆ 14 ವರ್ಷದ ನಿನ್ನ ಹೆಂಡತಿಯ ಕರ್ಕೊಂಡು ಹೋಗ್ಬೇಕು. 95 ವರ್ಷದ ಅಜ್ಜಿ. ಹಾ. ನನಗೆ ಬಹಳ ಸಿಟ್ಟುಂಟು. ಯಾಕೆ? ಅವನನ್ನು ಯುದ್ಧ ಮಾಡ್ತೇನೆ ಅಂತ ಹೋಗಿ ಅವನ ಪಾಯಸವನ್ನು ಹಿಡಿದು ಭಾಷವನ್ನು. ಹಾ. ತಪ್ಪ ಕೆಳಗೆ ಬಿದ್ದ. ಯಮ ಕೆಳಗೆ ಬಿದ್ದ. ಯಮ ಕೆಳಗೆ ಕೋನ ಮೇಲೆ ನಾನು ಈಚೆ. ಹಾ. ಯಮನು ಓಡಿದ. ಆಹಾ. ಅವರೆಲ್ಲ ನೋಡಿ ಕೊನೆಗೆ ಬಂದ ಸೂರಪ್ಪ ನಾಯ್ಕಮ್ಮ. ಸೂರಪ್ಪ ನಾಯ್ಕ. ಅವ ಯಾರವ? ಸೂರಪ್ಪ ನಾಯ್ಕ ಓ, ಓ, ಓ. ಐರಾವತವನ್ನು ಕೈಯಲ್ಲಿ ಹಿಡಿದುಕೊಂಡು ಕುಜಿರ ಆಯುಧವನ್ನು ಏರಿಕೊಂಡು ನಮ್ಮವರಿಗೆ ಬೇರೆ ಯಾರು ಸಿಕ್ಕಿಲ್ಲ, ಇವರನ್ನೇ ಕಳಿಸಿದ ವಿಷಯ. ಏಕಮ್ಮ ಸೂರಪ್ರಾಜ ಅಲ್ಲ ಅದು, ಹ, ಸೂರಪಾಲ. ಸುರಪಾಲ. ಆಯ್ತು. ಹ, ಮತ್ತೆಂತದ್ದು? ಐರಾವತವನ್ನು ಕೈಯಲ್ಲಿ ಹಿಡಿದುಕೊಂಡು ಅದನ್ನ ಅಜ್ಜನಿಗೆ. ಅಜ್ಜನಿಗಲ್ಲ ಅವರಿಗೆ. ಐರಾವತ ಅವ್ರ ಕೈಯಲ್ಲಿ ಇಟ್ಕೊಳ್ಳೋದಲ್ಲ. ಮತ್ತೆ ಐರಾವತ ಏರ್ಲಿಕ್ಕೆ ಇರುವುದದು. ಹೌದಾ? ಹೌದೌದು. ಐರಾವತವನ್ನು ಏನೇ ಉಜಿರೆ ಆಯುಧವನ್ನು ವಜ್ರಾಯುಧ ಹಾ. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಹಿಡಿದುಕೊಂಡು ಬಂದ. ಯಾರು? ದೇವೇಂದ್ರ. ಹೌದು. ಹಾ. ಯುದ್ಧ ಆಯ್ತು. ಹಾ. ಯುದ್ಧ ಆಗ್ತಾ ಆಗ್ತಾ ಇದ್ದ ಹಾಗೆ ಏನಾಯ್ತು? ಏನಾಯ್ತಾ? ದೇವೇಂದ್ರ
ಏನಜ್ಜ ದೇವೇಂದ್ರ ದೇವೇಂದ್ರ ಓಡಿದಮ್ಮ ದೇವೇಂದ್ರ ಓಡಿದಪ್ಪ ಕಾಲ ಬರಕ್ಕೆ ಬೆಂಕಿ ಹಾಕುವಂತೆ. ನಾನು ಸತ್ತಾನೆ. ಓ, ಭಗವಂತ. ಹೌದಾ? ಯುದ್ಧದಲ್ಲಿ ದೇವೇಂದ್ರ ಸೋತು ಓಡಿದ ಅನ್ನುವ ವಿಷಯವನ್ನು ಹೀಗೆ ದುಃಖ ಪಟ್ಟುಕೊಂಡು ಹೇಳ್ತೀಯಲ್ಲ. ನಾವು ಹೋದದ್ದು ಯಾಕೆ? ದೇವತೆಗಳನ್ನು ಗೆಲ್ಲಲಿಕ್ಕೆ ಹೌದಾ? ದೇವೇಂದ್ರನೇ ಸೋತು ಓಡಿದ ಅಂತ ಆದ್ಮೇಲೆ ದೇವಲೋಕವನ್ನಾಗಿ ಇಷ್ಟು ಸಂತೋಷದ ವಿಷಯವನ್ನು ನೀವು ನಗರಗತ್ತ ಹೇಳೋದು ಬಿಟ್ಟು ಆಯ್ತಾಗ ಇದೀಗ ಸಂತವೇಶದ ವಿಷಯ. ಸಂತವೇಶ ಇದು ನಿನ್ನದು. ಸಂತೋಷ ಸಂತೋಷ ಆನಂದದ ವಿಷಯ ಅಲ್ವೇ? ಆನಂದ ನೆಗಾಡಿಕೊಂಡು ಹೇಳು. ನೆಗಡಿ ಹೇಳ್ಬೇಕಾ? ನೆಗಡಿ, ಆ ನೆಗಡಿ ಅಲ್ಲ. ನೆಗಡ್ಕೊಂಡು. ನಗು ನಗುತ್ತಾ ನಗುತ್ತಾ ಹೇಳ್ಬೇಕಾ? ಆಮೇಲೆ ಅದರ ಮೇಲೆ ತೊಳೆದು ಇದಿರಾಗಿ ಯಕ್ಷನು ಅದರ ಮೇಲೆ ತೊಳೆದು ಇದಿರಾಗಿ ಯಕ್ಷನು ಇದಿರಾಗಿ ಯಕ್ಷ ಇದಿರಾಗಿ ಯಕ್ಷನು